ಒಂದು ಕಾರಣ ಇಟ್ಕೊಂಡು ಹೊಂಟಂಥವ್ರು ಡಿ ಸಿ ಎಮ್ ಅಂದರೆ ಡೆಪ್ಯೂಟಿ ಸಿ ಎಮ್ ಪೋಸ್ಟ್ ಮೇಲೆ ಕನೆಕ್ಟ್ ಅವರು. ಅದ್ರ ಸಲುವಾಗಿ ಏನೇನೋ ಕಸರತ್ತು ಯಾರು ನಡೆಸಿದಾರೆ ಅದನ್ನು ಹೆಂಗೋ ಮಾಡಿ ಡಿ ಕೆ ಶಿ ಅವರ ತಡ್ಕೋತ ಬಂದಿದ್ದಾರೆ. ಈಗೇನೋ ಅದು ಸ್ವಲ್ಪ ದೀರ್ಘಕ್ಕೆ ಹೋಗೋಂಗೆ ಕಾಣಲಿಕ್ಕಂತದೆ. ಅದರಲ್ಲೂ ಅವ್ರು ಸ್ವತಃ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಮತ್ತು ಇನ್ನೊಬ್ಬರು ಬಾಲಚಂದ್ರ ಜಾರಕಿಹೊಳಿ ಅವರು ಬಿ ಜೆ ಪಿಯಲ್ಲಿದ್ದಾರೆ. ಇವರೆಲ್ಲ ನಾಯಕರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಇವರೇನು ಏನಾದರೂ ಬಿ ಜೆ ಪಿಗೆ ಜಿಗಿದು ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಮತ್ತು ವಿಶೇಷವಾಗಿ ಬಿ ಜೆ ಪಿ ಪರ ಇದ್ದಂಥ ಸುದ್ದಿಗಳಿದ್ರೆ ನಮ್ಮ ಗೋಧಿ ಮೀಡಿಯಾ ಅಂತ ಇನ್ನೂ ಜೋರ್ದಾರಾಗೆ ಅದರ ಪ್ರಚಾರವು ಅಪಪ್ರಚಾರ ಮಾಡ್ತಾ ಇರ್ತದೆ. ಈಗ ಸತೀಶ್ ಅವರು ಬಿ ಜೆ ಪಿಗೆ ಹೋಗ್ಬೋದೇನೋ ಅನ್ನುವಂತಹ ಒಂದು ಏನು ಈ ಧ್ವನಿ ಎತ್ತದೆ ಇದನ್ನು ಕೇಳಿ ಮತ್ತು ಮೀಡಿಯಾಗಳು ಹೇಳ್ಬೋದಿಲ್ಲ ಅಂತಲ್ಲ, ವಿಶ್ಲೇಷಣೆ ಮಾಡ್ಬೋದು. ಅದು ನಿಜವಾಗಿಯೂ ಸತೀಶ್ ಅವರು ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ವಿಶೇಷವಾಗಿ ಅವ್ರನ್ನ ಒಂದು ತತ್ವಕ್ಕೆ, ಸಿದ್ಧಾಂತಕ್ಕೆ, ಅಂಬೇಡ್ಕರ್ ವಾದಕ್ಕೆ ಬಂದಿದ್ದಂಥವ್ರು ಅನ್ನೋದು ನಾವು ನೋಡ್ಬೋದು ಬಂದಿದ್ದೀವಿ. ಅನೇಕ ಕಾರ್ಯಕ್ರಮಗಳು ಮಾಡೋದನ್ನು ನಾವು ನೋಡಿದ್ದೀವಿ. ಉಳಿದವ್ರು ಹಂಗೆ ಅವರ ಸಹೋದರರಲ್ಲೇ ಉಳಿದವ್ರು ಹಂಗೆ ಫ್ಲಕ್ಚುಯೇಷನ್ ಅವ್ರ ಒಂದು ವಿಚಾರದಲ್ಲಿ ಇರೋದಿಲ್ಲ, ಒಂದು ಸ್ಥಿರ ಇರ್ತಾರಪ್ಪ ಅಂತೇಳಿ ಒಂದು ಸಾಮಾನ್ಯ ನಂಬಿಕೆ. ಆದರೆ ಅದನ್ನು ಇವು ಸುಳ್ಳು ಮಾಡುವಂಗೆ ಸ್ವತಃ ಕಾಂಗ್ರೆಸ್ಸಿಗರು ಸಹಿತ ಗಾಬರಿ ಆಗುವಂಗೆ ಒಂದೇನೋ ಹರಿಬಿಟ್ಟಿದ್ದಾರೆ. ಅದು ಅನಿಸೋ ಸಲುವಾಗಿಯೋ ಮತ್ತು ಅದಕ್ಕೂ ನಿಜವಾಗಿಯೂ ಬಿ ಜೆ ಪಿಯವರು ಸಂಪರ್ಕ ಮಾಡಿದಾರೋ ಅದು ಕಾಲು ಉತ್ತರ ಕೊಡಬೇಕು. ಆದರೆ ಈಗ ಒಂದು ಚರ್ಚೆ ಏನಪ್ಪ ಅಂತಂದ್ರೆ ಈಗ ಹೆಂಗೆ ಜಗದೀಶ್ ಶೆಟ್ಟರ್ ಅವರು ಹೆಂಗೆ ಜಗದೋದ್ರು ಹಂಗೆ ಇವರೇನಾದರೂ ಆ ನೆಲೆಯಲ್ಲೇ ಜಗದೀಶ್ ಶೆಟ್ಟರ್ ಅವರು ಮಾತು ಬೇರೆ. ಯಾಕಂದ್ರೆ ಮೂಲತಃ ಅವ್ರು ಬಿ ಜೆ ಪಿಲಿ ಬೆಳೆದು ಬಂದವರು, ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಬಂದಂಥವರು, ಜನಸಂಘದವರು. ಅವ್ರ ಇಡೀ ಮಣಿನ ಏನಪ್ಪ ಅಂತಂದ್ರೆ ಆ ಒಂದು ಸಾಂಪ್ರದಾಯಿಕ ಒಂದು ಸಂಘ ಪರಿವಾರದ ಜೊತೆ ಗುರುತಿಸ್ಕೊಂಡು ಬಂದವರು. ಏನೋ ಒಂದು ಸಂದರ್ಭದಲ್ಲೇ ಅವ್ರಿಗೆ ಅಪಮಾನ ಆಯಿತು, ಒಂದು ಸೀಟ್ ಕೊಡಲಿಲ್ಲ ಅಥವಾ ಒಂದು ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿದ್ದರು ಕಾಂಗ್ರೆಸ್ಗೆ. ಈಗ ಮತ್ತೆ ಹೋದರು. ಅದು ಕಾಂಗ್ರೆಸ್ಗೂ ಸ್ವಲ್ಪ ಕಾರಣ ಇಲ್ಲಂತಲ್ಲ. ಬಂದಾಗ ಅವ್ರು ಇಟ್ಕೊಳ್ಳೋ ಸಲುವಾಗಿ ಒಬ್ಬರು ಮಂತ್ರಿ ಮಾಡಬೇಕಾಗಿತ್ತೇನೋ, ಮಾಡಲಿಲ್ಲ. ಇವರು ತಿಕ್ಕಾಡ್ತಾ ಇದ್ರು ಎದ್ದ ತಕ್ಷಣ ನಾಶ ಏಮಾಗ್ತಾನೆ ಅಂತೇಳಿ ಆ ಒಂದು ಗದ್ದಲದಾಗ ಕಾಂಗ್ರೆಸ್ಸಿಗೆ ಮರೆತು ಬಿಟ್ರು ಪಾಪ ಅವರು.